ಇತಿಹಾಸದ ಅತ್ಯಂತ ಕ್ರೂರ ಸರಣಿ ಕೊಲೆಗಾರರಲ್ಲಿ ಒಬ್ಬನಿಗೆ ನಾನು ಅಚಾತುರ್ಯದಿಂದ ಲಿಫ್ಟ್ ನೀಡಿದ್ದೆ. ಐವರಿ ತೊಂಟಿ10ರಲ್ಲಿ ನಾನು ಮನೆಯಿಂದ ಓಡಿ ಬಂದಿದ್ದ ಒಬ್ಬ ಹದಿಹರೆಯದ ಹುಡುಗಿಯಾಗಿದ್ದೆ ಮತ್ತು ಮೊಂಟಾನಾದ ಭೀಕರ ಹಿಮಪಾತದ ನಡುವೆ ಕಾರು ಓಡಿಸುತ್ತಿದ್ದೆ. ಆಗ ನನಗೆ ಒಬ್ಬ ವ್ಯಕ್ತಿ ತನ್ನ ಕೈಗಳಲ್ಲಿ ಒಂದು ಪುಟ್ಟ ಮಗುವನ್ನು ಹಿಡಿದುಕೊಂಡು ಲಿಫ್ಟ್ ಕೇಳುತ್ತಿರುವುದು ಕಂಡಿತು. ಆ ಮಗು ಚಳಿಯಲ್ಲಿ ಜೊಮೆ ಹೋಗಬಹುದು ಎಂಬ ಆತಂಕದಿಂದ ನಾನು ಅವರನ್ನು ಗಾಡಿಗೆ ಕರೆದುಕೊಂಡೆ. ಆ ವ್ಯಕ್ತಿ ತುಂಬಾ ವಿಚಿತ್ರವಾಗಿದ್ದನು. ಅರಿಜೋನಾದಲ್ಲಿ ಅಗ್ಗದ ದೋಣಿಗಳನ್ನು ಖರೀದಿಸುವ ಬಗ್ಗೆ ಅವನು ಹುಚ್ಚನಂತೆ ಬೊಗಳತೊಡಗಿದನು. ಆದರೆ ಆ ಪುಟ್ಟ ಮಗು ಭಯಾನಕ ರೀತಿಯಲ್ಲಿ ಸುಮ್ಮನೆ ಕುಳಿತು ನೆಲವನ್ನು ದಿಟ್ಟಿಸುತ್ತಿತ್ತು. ಆ ವ್ಯಕ್ತಿಯಿಂದ ಯಾವುದೇ ಸಾಂತ್ವನವನ್ನು ಅದು ಹುಡುಕುತ್ತಿರಲಿಲ್ಲ. ಸ್ವಲ್ಪ ದೂರ ಪ್ರಯಾಣದ ನಂತರ ಆ ವ್ಯಕ್ತಿ ಒಂದು ಗ್ಯಾಸ್ ಸ್ಟೇಷನ್ ಬಳಿ ತನ್ನನ್ನು ಇಳಿಸುವಂತೆ ಕೇಳಿದ ಮತ್ತು ಅಲ್ಲಿಂದ ಮಾಯವಾದನು. 20 ವರ್ಷಗಳ ನಂತರ ನಾನು ಕ್ರೈಮ್ ಸ್ಟೋರಿಗಳ ಬಗ್ಗೆ ಹುಡುಕುತ್ತಾ ಒಂದು ವಿಷಯದ ಆಳಕ್ಕೆ ಇಳಿದೆ. ನಾನು ಆಯ್ತೋನದ ರಸ್ತೆಯ ಸರಣಿ ಕೊಲೆಗಾರರ ಬಗ್ಗೆ ಮತ್ತು ನಾಪತ್ತೆಯಾದ ಮಕ್ಕಳ ಬಗ್ಗೆ ಗೂಗಲ್ ಮಾಡಿದೆ. ಆಗ ಒಂದು ಫೋಟೋ ಕಂಡಾಗ ನನ್ನ ಹೃದಯ ಬಡಿತವೇ ನಿಂತುಹೋಯ್ತು. ಅದೇ ಸುರುಳಿ ಕೂದಲು, ಅದೇ ತುಟಿ ಮತ್ತು ಗಲ್ಲದ ಮೇಲಿದ್ದ ಗಾಯದ ಗುರುತುಗಳು. ಅವನು ಜೋಸೆಫ್ ಡಂಕನನ್. ನಾನು ಅವರನ್ನು ಕರೆದುಕೊಂಡ 2 ದಿನಗಳ ಮೊದಲು ಆ ಪ್ರದೇಶದಲ್ಲಿ ಒಂದು ಪುಟ್ಟ ಮಗು ನಾಪತ್ತೆಯಾಗಿತ್ತು. ನಾನು ತಕ್ಷಣ ಎಫ್.ಬಿ.ಐ. ಅನ್ನು ಸಂಪರ್ಕಿಸಿ ಅವರು ಸಾರ್ವಜನಿಕವಾಗಿ ಬಹಿರಂಗಪಡಿಸದ ಒಂದು ಪ್ರಮುಖ ಮಾಹಿತಿಯನ್ನು ನೀಡಿದೆ. ನಾನು ಆ ಕ್ರೂರಿಗ ಒಂದು ಪತ್ರ ಕೂಡ ಬರೆದಿದ್ದೆ. ಅದಕ್ಕೆ ಅವನು ಉತ್ತರಿಸುತ್ತಾ, ತಾನು ಆ ವ್ಯಕ್ತಿಯಲ್ಲ ಎಂದು ಹೇಳಿಕೊಂಡನು ಮತ್ತು ಅಪರಿಚಿತನನ್ನು ಗಾಡಿಗೆ ಕರೆದ ನನ್ನನ್ನು ಧೈರ್ಯವಂತೆ ಎಂದು ಕರೆದನು. ಆದರೆ ಎಲ್ಲಕ್ಕಿಂತ ಭಯಾನಕ ವಿಷಯವೆಂದರೆ ನನ್ನ ಕಾರಿನಲ್ಲಿದ್ದ ನನ್ನ 2 ಸ್ನೇಹಿತರು ಅವನ ಬಗ್ಗೆ ನೆನಪಿಸಿಕೊಳ್ಳುತ್ತಾರೆ. ಅವನು ತಿರುಗಿ ನೋಡಿ ಅವರಿಗೆ ಕೇಳಿದ್ದನು, ನೀವು ಈ ಹೇಳುವ ಸುಳ್ಳುಗಳನ್ನು ನಂಬುತ್ತಿಲ್ಲ ತಾನೇ?